ಹಲೋ ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ನಾನು ಆಲ್ರೆಡಿ ನಿಮಗೆ ಕ್ಲಿಯರ್ಗೆ ಇನ್ಫಾರ್ಮ್ ಮಾಡಿದ್ದೆ. ಕೊಡಗು ಒಂದು DCC ಬ್ಯಾಂಕ್ ಅಪ್ಲಿಕೇಶನ್ ಬಿಟ್ಟಿದ್ದಾನೆ. ಅದರ ನೋಟಿಫಿಕೇಶನ್ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಅದನ್ನು ನೀವು ಓದ್ಕೊಳ್ಳಿ. ಯಾಕಂದರೆ ನಾನು ಆಲ್ರೆಡಿ ಒಂದು ವಿಡಿಯೋನ ಮಾಡಿದ್ದೀನಿ ಅದರ ಮೇಲೆ. ಓಕೆ, ಇಲ್ಲಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ನಾನು ನಿಮಗೆ ಇದಕ್ಕಿಂತ ಮುಂಚೆ ಇನ್ನೊಂದು ಪೇಜನ್ನು ತೋರಿಸ್ತೇನೆ. ಓಕೆ, ನೀವು ಇಲ್ಲಿ ಕ್ಲಿಯರಾಗಿ ನೋಡ್ತಾ ಇರ್ಬೋದು. ಇಲ್ಲಿ ಮೊದಲು ಏನಾಗುತ್ತೆ, ನಿಮ್ಮೊಂದು ಜಿಮೇಲ್ ಪಾಸ್ವರ್ಡ್ ಆಲ್ರೆಡಿ ಲಾಗಿನ್ ಆಗಿದ್ದರೆ, ಸಪೋಸ್ ಇಲ್ಲ ಅಂದರೆ ಸೈನಪ್ ಅಂತ ಆಪ್ಷನ್ ಬರುತ್ತೆ. ಸೈನಪ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಬರ್ತಾರೆ. ಇಲ್ಲಿ ನಂತರ ಸೈನಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹೆಸರು, ಜಿಮೇಲು, ಕನ್ಫರ್ಮ್ ಇಮೇಲು, ಮೊಬೈಲ್ ನಂಬರು, ಕನ್ಫರ್ಮ್ ಮೊಬೈಲ್ ನಂಬರು, ಡೇಟ್ ಆಫ್ ಬರ್ತ್ ಆಗಿದ ತಕ್ಷಣ ಇಲ್ಲಿ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಈ ರೀತಿ ಸಕ್ಸಸ್ಫುಲ್ ಪೇಜ್ ಬರುತ್ತೆ. OTP ನಿಮ್ಮ ಪಾಸ್ವರ್ಡ್ ಎರಡೂ ಕೂಡ ಕೊಟ್ಟಿರ್ತಾರೆ. ಅದನ್ನು ಹಾಕಿದ್ರೆ ಸಕ್ಸಸ್ಫುಲ್ ಪೇಜ್ ಬರುತ್ತೆ. ಇದಾದ ತಕ್ಷಣ ಮತ್ತೆ ನೀವು ಲಾಗಿನ್ ಆಗಬೇಕಾಗುತ್ತೆ. ಓಕೆ, ನಿಮ್ಮ ಜಿಮೇಲ್ ಪಾಸ್ವರ್ಡ್ ಹಾಕಿ ಇಲ್ಲೇನು ಮಾಡಬೇಕು, ಲಾಗಿನ್ ಆಗಬೇಕು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೆಸರು, ಜೆಂಡರು, ಆಧಾರ್ ನಂಬರು, ಫಾದರ್ ನೇಮು, ಮದರ್ ನೇಮು. ನೆಕ್ಸ್ಟ್ ಇಲ್ಲಿ ಡೇಟ್ ಆಫ್ ಬರ್ತು, ನ್ಯಾಷನಾಲಿಟಿ, ಕಾಸ್ಟು, ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನು ಹಾಕಿ. ಓಕೆ, ಇಲ್ಲಿ ನಿಮ್ಮ ಒಂದು ಡೀಟೇಲ್ಸ್ A to Z ಮಾಹಿತಿಗಳನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಪೋಸ್ಟಲ್ ಅಡ್ರೆಸ್ಸು. ಓಕೆ, ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಕ್ಲಿಕ್ ಮಾಡಿ, ಇಲ್ಲ ಅಂದರೆ ಎರಡೂ ಕೂಡ ಟೈಪ್ ಮಾಡಿ. ಓಕೆ, ಇಲ್ಲಿ ಅದರ್ ಡೀಟೇಲ್ಸ್ ಅಂತ ಬರುತ್ತೆ. ಅಂದರೆ ನಿಮ್ಮ ಇಲ್ಲಿ ಅದರ್ ಡೀಟೇಲ್ಸಲ್ಲಿ ಮೊಬೈಲ್ ನಂಬರು, ಜಿಮೇಲ್ ಬಂದಿರುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು. ನೀವು ಅದರ ರಿಲ್ಯಾಕ್ಸೇಷನ್ ಏಜ್ ಬಳಸ್ತಿದ್ರೆ ಅಂದರೆ ಓಕೆ, ಇಲ್ಲಾಂದರೆ ಮೊಬೈಲ್ ನಂಬರು, ಜಿಮೇಲ್ ಇದೆ. ಎಲ್ಲ ನೆಕ್ಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬಂದಿರುತ್ತೆ. ಓಕೆ, ಇಲ್ಲಿ ನೀವು ರಿಸರ್ವೇಷನ್ ಸೀಟ್ನ ನೋಡ್ಬೋದು. ನೆಕ್ಸ್ಟ್ ಅಪ್ಲೈ ಮಾಡ್ಬೋದು. ಇಲ್ಲಿ ಎರಡೂ ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ನೀವು ರಿಸರ್ವೇಷನ್ ಸೀಟ್ಗಳು ಎಷ್ಟೆಷ್ಟು ಕ್ಯಾಟಗರಿಗೆ ಎಷ್ಟೆಷ್ಟು ಸೀಟ್ ಇದೆ. 32 ಸೀಟ್ಸ್ ಫಾರ್ ಎಷ್ಟು A to Z ಮಾಹಿತಿಗಳು ನಿಮಗೆ ಎಲ್ಲಿದ್ದಾವೆ, ಯಾವ ಕ್ಯಾಟಗರಿಗೆ ಎಷ್ಟೆಷ್ಟಿದೆ ಅಂತ. ಓಕೆ, ನೀವು ಕೂಡ ಕ್ಲಿಯರಾಗಿ ನೋಡ್ಬೋದು. ನೆಕ್ಸ್ಟು ಸೇವ್ ನೆಕ್ಸ್ಟ್ ಹೊಡೆದ್ರೆ ಇಲ್ಲಿ ಒಂದಿಷ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಯಾವ ರೀತಿ ಫಾರ್ಮ್ನ ಫಿಲ್ ಮಾಡ್ಬೇಕಂತ. ಅದನ್ನು ನೀವು ಬಳಸ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ನಾವು ನೆಕ್ಸ್ಟ್ ಪೇಜಲ್ಲಿ ಬಂದ ತಕ್ಷಣ ಅಪ್ಲಿಕೇಶನ್ ಫಾರ್ಮ್ ಅಂತ ಇರುತ್ತೆ. ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟು, ನಮ್ಮ ರಿಸರ್ವೇಷನ್ ಡೀಟೇಲ್ಸ್ ಇದೆ. ಓಕೆ, ಇಲ್ಲಿ ವುಮೆನ್ಸು, ರೂರಲ್ಲು ಎಲ್ಲ ಡೀಟೇಲ್ಸ್ಗಳಿದ್ದಾವೆ. ಇಲ್ಲಿ ನೋಡಿ, ನಿಮ್ಮ SLC ಪಾಸಿಂಗು, PUC ಪಾಸಿಂಗು, ಡಿಗ್ರಿ, ಯೂನಿವರ್ಸಿಟಿ ಕ್ವಾಲಿಫಿಕೇಷನ್ ಯಾವ ಡಿಗ್ರಿ ಇದೆ ಅಂತಂದು ಹಾಕಬೇಕಾಗುತ್ತೆ. ನೆಕ್ಸ್ಟು ಇಯರ್ ಆಫ್ ಪಾಸಿಂಗು, ಡಿಗ್ರಿ ಪ್ಯಾಟರ್ನ್ ಏನಿದೆ, ಓಕೆ, ಸೆಮ್ ಇದೆಯಾ ಅಥವಾ ಇಯರ್ಲಿ ಇದೆಯಾ ಮೆನ್ಷನ್ ಮಾಡಬೇಕು. ನಮ್ಮ ಎಷ್ಟು ಸೆಮೆಸ್ಟರ್ ಇದ್ದವು, 6 ಅಥವಾ 8 ಇರುತ್ತೆ. ರಿಸಲ್ಟ್ ಟೈಪು ಮಾರ್ಕ್ಸ್ ಇತ್ತಾ ಅಥವಾ ಮಾರ್ಕ್ಸ್ ಆರ್ ಗ್ರೇಡ್ ಎರಡೂ ಹಾಕಬೇಕು. ಮ್ಯಾಕ್ಸಿಮಮ್ ಮಾರ್ಕ್ಸು, ಆಪ್ಟೆನ್ ಮಾರ್ಕ್ಸ್ ಎರಡು ಹಾಕಿ ಪರ್ಸೆಂಟೇಜ್ ಹಾಕಬೇಕು. ನೆಕ್ಸ್ಟು ಪರ್ಸೆಂಟೇಜ್ ಹಾಕಿದ ತಕ್ಷಣ ಇಲ್ಲಿ 6 ಸೆಮಿಸ್ಟರ್ ಮಾರ್ಕ್ಸ್ ಕೇಳುತ್ತೆ. ಓಕೆ, ಎಷ್ಟು ಸೆಮಿಸ್ಟರ್ ಅಂತ ಇಲ್ಲಿ 1, 2, 3 ಅಂತ ಹಾಕಿದ್ರೆ ನಿಮ್ಮ ಒಂದು ಟೋಟಲ್ ಮಾರ್ಕ್ಸು, ನೀವು ತೆಗೆದುಕೊಂಡಿರೋ ಮಾರ್ಕ್ಸು. ನೆಕ್ಸ್ಟು ಇಲ್ಲಿ ಎಷ್ಟು ಪರ್ಸೆಂಟೇಜ್ ತೆಗೆದುಕೊಂಡಿದ್ರೆ ಪರ್ಸೆಂಟೇಜ್ ಹಾಕಬೇಕು 6 ಸೆಮಿಸ್ಟರ್. ಓಕೆ, ಹಾಕಿದ ತಕ್ಷಣ ಇಲ್ಲಿ ನೀವು ಒಂದು ಸರ್ಟಿಫಿಕೇಟ್ ಏನಾದರೂ ಇದ್ರೆ ಅಟ್ಯಾಚ್ಡ್ ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ. ಓಕೆ, ಅದನ್ನು ಇಲ್ಲಿ ಡೀಟೇಲ್ಸ್ನ ಹಾಕಿ, ಕೋರ್ಸಿನ ಸರ್ಟಿಫಿಕೇಟ್ದಲ್ಲ ಅಥವಾ ನಿಮ್ಮ ಡಬಲ್ ಡಿಗ್ರಿ ಇದ್ದರೆ ಡಬಲ್ ಡಿಗ್ರಿ ಡೀಟೇಲ್ಸ್ ಹಾಕಿ. ನೆಕ್ಸ್ಟ್ ಇಲ್ಲಿ ಅಕ್ಸೆಪ್ಟ್ ಡಿಕ್ಲರೇಷನ್ ಅಂತ ಇದೆ, ಅದನ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನಿಮ್ಮ ಒಂದು ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಯಾವ ರೀತಿ ಎಂಟ್ರಿ ಮಾಡೋದು ಈ ರೀತಿ ಬರುತ್ತೆ. ಮ್ಯಾಕ್ಸಿಮಮ್ ಆಪ್ಟೆಡ್ SGPA. ಓಕೆ, ಇವಾಗ ನೋಡಿ ನಾವು ನೆಕ್ಸ್ಟ್ ಪೇಜಿಗೆ ಬಂದಿದೆ. ಅಂದರೆ ಇಲ್ಲಿ ಸೇವ್ ಅಂತ ಇರುತ್ತೆ ಕೊನೆಯದಾಗಿ, ಅದನ್ನು ಹೊಡೆದ್ರೆ ಇಲ್ಲಿ ನೆಕ್ಸ್ಟ್ ಪೇಜ್ ಬಂದಿರುತ್ತೆ. ಆಧಾರ್ ಕಾರ್ಡ್, ನಮ್ಮೊಂದು ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗುತ್ತೆ. ಒಂದು ಆಧಾರ್ ಕಾರ್ಡ್, ಕಂಪ್ಯೂಟರ್ ಸರ್ಟಿಫಿಕೇಟು, ಫೋಟೋ, PUC ಮಾರ್ಕ್ಸ್ ಕಾರ್ಡು, ಸಿಗ್ನೇಚರು, SLC ಮಾರ್ಕ್ಸ್ ಕಾರ್ಡು, ಕಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು. ನೆಕ್ಸ್ಟು 6 ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳು ಸಪ್ರೇಟ್ ಮಾಡಬೇಕಾಗುತ್ತೆ. ನೆಕ್ಸ್ಟು ನಿಮ್ಮ ಒಂದು ಡಿಗ್ರಿ ಸರ್ಟಿಫಿಕೇಟ್ ಅಥವಾ ಕನ್ವೊಕೇಷನ್ ಅಥವಾ ಪ್ರೊವಿಷನಲ್ ಡಿಗ್ರಿ ಸರ್ಟಿಫಿಕೇಟ್ ಅಂತ ಎರಡರಲ್ಲಿ ಒಂದು ಮಾಡೋಕ್ಕಾಗುತ್ತೆ. ಓಕೆ, ಇಲ್ಲಿ ಅದರ್ ಡಾಕ್ಯುಮೆಂಟ್ಸ್ ಏನು ರಿಸರ್ವೇಷನ್ ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ಅಥವಾ ಇನ್ನೂ ಏನು ಬೇರೆ ರೀಸನ್ಸ್ ಸರ್ಟಿಫಿಕೇಟ್ಗಳು HK ಇಲ್ಲ ಆಪ್ಷನಲ್ಲಿ, ಸಪೋಸ್ ಇದ್ದರೆ ಇದನ್ನು ಕೂಡ ಹಾಕಿ. ಓಕೆ, ಇಲ್ಲಿ ನೀವು ಅಪ್ಲೋಡ್ ಮಾಡೋಕ್ಕಾಗುತ್ತೆ. ಏನು ಹೇಳಿದೆ, ಸುಮಾರು 15 ಡಾಕ್ಯುಮೆಂಟ್ಸ್ಗಳಿದ್ದಾವೆ. ಅದರಲ್ಲಿ ನೀವು ಎಷ್ಟು ರಿಸರ್ವೇಷನ್ ಕ್ಲೇಮ್ ಮಾಡ್ತಾರೋ ಅಷ್ಟು ಡಾಕ್ಯುಮೆಂಟ್ಸ್ನ ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಅಪ್ಲೈ ಮಾಡಿದ ತಕ್ಷಣ ಕೊನೆಯದಾಗಿ ಪೇಮೆಂಟ್ ಸೆಕ್ಷನ್ ಬರುತ್ತೆ. ಓಕೆ, ನೀವು ಅಲ್ಲಿ ಹೋಗಿ ಪೇಮೆಂಟ್ನ ಮಾಡಬಹುದು.
ಇಲ್ಲಿಗೆ ಒಂದು ಅಪ್ಲಿಕೇಶನ್ ಪ್ರೊಸೀಜರ್ನ ಮುಗಿಸ್ತಾ ಇದ್ದೀನಿ. ಓಕೆ, ಇನ್ನೂ ಹೆಚ್ಚಿಗೆ ಏನಾದರೂ ಮಾಹಿತಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.